आइए 1 मिनट सर, बहुत बहुत बड़ा घोटाला है सर, सरकार शामिल है इसी में। कल 1 मिनट सर, 1 मिनट आली खान का 1 मिनट सर, 1 मिनट ಏಕಿ ಮಿನಿಟ್ ಶೋಭಕ್ಕ ನಿಮ್ಗೆ ಹಿಂದಿ ಮೇಲೆ ಯಾಕೆ ಅಷ್ಟೊಂದು ಲೋವು? ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇವತ್ತಿನ ಟಾಪಿಕ್ ಕೇಳಿದ್ರೆ ನೀವು ಪಕ್ಕಾ ಶಾಕ್ ಆಗ್ತೀರಾ, ಜೊತೆಗೆ ನಗುನು ಬರುತ್ತೆ. ನಮ್ಮ ಕರ್ನಾಟಕದ ಪಾಲಿಟಿಕ್ಸ್ ನಲ್ಲಿ ಈಗ ಒಂದು ಹೊಸ ಬಿರುಗಾಳಿಗೆ ಇದೆ. ಏನಪ್ಪಾ ಅಂದ್ರೆ, ನಮ್ಮ ರಾಜ್ಯ ಸರ್ಕಾರ 10ನೇ ತರಗತಿ ಅಂದ್ರೆ SSLC ಪರೀಕ್ಷೆಯಲ್ಲಿ 3ನೇ ಭಾಷೆಯಾದ ಹಿಂದಿಯನ್ನ ಕಡ್ಡಾಯ ಅಂಕಗಳ ಲಿಸ್ಟಿಂದ ಕಿತ್ತು ಬಿಸಾಕಿ ಕೇವಲ ಗ್ರೇಡಿಂಗ್ ಸಿಸ್ಟಮ್ಗೆ ಸೀಮಿತ ಮಾಡಿದೆ. ಈ ಐತಿಹಾಸಿಕ ಮತ್ತು ಸ್ಟೂಡೆಂಟ್ ಫ್ರೆಂಡ್ಲಿ ನಿರ್ಧಾರ ಪ್ರಕಟ ಆಗ್ತಿದ್ದ ಹಾಗೆ ದೆಹಲಿ ಲೆವೆಲ್ ನಲ್ಲಿ ಕೂತು ನಮ್ಮನ್ನೇ ರೆಪ್ರೆಸೆಂಟ್ ಮಾಡ್ತಿರೋ ನಮ್ಮ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಯಾರ ಮಾತ ಕೇಳಿ ನೀ ಪ್ರೀತಿ ಮಾಡಿತ್ತು, ಹಾಗಲ್ಲ, ಬಾಯಿ ತಪ್ಪಿ ಬಂತು. ಯಾರ ಮಾತು ಕೇಳಿ ಹಿಂದಿ ಭಾಷೆಯನ್ನ ತೆಗೆದ್ರಿ ಅಂತ ಗುಡುಗಿದ್ದಾರೆ. ಖಂಡಿತವಾಗಿಯೂ ಈ ಮಾತು ಶೋಭಕ್ಕನ ಬಾಯಿಂದ ಬಾಯಿ ತಪ್ಪಿ ಬಂದಿದ್ದಲ್ಲ ಸ್ನೇಹಿತರು. ರಾಷ್ಟ್ರೀಯತೆಯ ಹೆಸರಲ್ಲಿ, ಅಖಂಡತೆಯ ಹೆಸರಲ್ಲಿ ಅವರು ತೋರಿಸ್ತಿರೋ ಈ ದಿಢೀರ್ ಹಿಂದಿ ಪ್ರೇಮ ನೋಡಿದ್ರೆ ಇವರ ಉದ್ದೇಶನೇ ಬೇರೆ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಬರೀ ಪಾಲಿಟಿಕ್ಸ್ ಅಲ್ಲ, ಇದರ ಹಿಂದೆ ಸಂವಿಧಾನದ ಅಜ್ಞಾನ ಇದೆ, ಭಾಷಾ ಏರಿಕೆಯ ಹುನ್ನಾರ ಇದೆ, ಬ್ರಾಹ್ಮಣ್ಯದ ಅಧಿಪತ್ಯ ಇದೆ, ಜೊತೆಗೆ ಸ್ವತಃ ನಮ್ಮ ಸಚಿವರ ಹಿಂದಿ ಭಾಷಾ ಜ್ಞಾನದ ಕಾಮಿಡಿ ಕೂಡ ಇದೆ. ಬನ್ನಿ ಈ ವಿಡಿಯೋದಲ್ಲಿ ಶೋಭಕ್ಕನ ಹುಸಿ ಭಾಷಾ ಪ್ರೇಮದ ಪೋಸ್ಟ್ ಮಾರ್ಟಮ್ ಮಾಡೋಣ. ಹಿಂದಿ ವ್ಯಾಕರಣದ ಕಗ್ಗೊಲೆ ಮತ್ತು ಶೋಭಕ್ಕನ ಕಾಮಿಡಿ ಶೋ. ನಾವು ಯಾರಿಗಾದ್ರೂ ಒಂದು ಭಾಷೆ ಕಲಿ ಅಂತ ಹೇರ್ಬೇಕಾದ್ರೆ ಮೊದಲು ನಮಗೆ ಆ ಭಾಷೆ ಸ್ವಲ್ಪನಾದ್ರೂ ಬಂದಿರಬೇಕಲ್ವಾ? ಲಾಜಿಕ್ ತಾನೆ. ಆದ್ರೆ ಹಿಂದಿ ರಕ್ಷಣೆಗೆ ಕಂಕಣ ಕಟ್ಟಿ ನಿಂತಿರೋ ಶೋಭಕ್ಕನ ಸ್ವಂತ ಹಿಂದಿ ಜ್ಞಾನ ನೋಡಿದ್ರೆ ಹಿಂದಿ ಭಾಷೆನೇ ಆತ್ಮಹತ್ಯೆ ಪಟ್ಟಿರಬೇಕು, ಹಾಗಿದೆ ಪರಿಸ್ಥಿತಿ. ಸಂಸತ್ತಲ್ಲಿ ಹಾಗೂ ನ್ಯಾಷನಲ್ ಮೀಡಿಯಾ ಮುಂದೆ ಈ ಶೋಭಕ್ಕ ಹಿಂದಿಯಲ್ಲಿ ಮಾತಾಡೋ ಸ್ಟೈಲ್ ನೋಡಿದ್ರೆ ಎಂತ ಹಿಂದಿ ಸಾಹಿತ್ಯ ಪ್ರೇಮಿಗೂ ಕಣ್ಣೀರ್ ಗ್ಯಾರಂಟಿ. ಇವರ ವ್ಯಾಕರಣದ ತಪ್ಪುಗಳು, ಪದ ಬಳಕೆಯ ಕಾಮಿಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಡೈಲಿ ಟ್ರೋಲ್ ಆಗ್ತಾನೆ ಇರುತ್ತೆ. ದೆಹಲಿಯ ಬಾಸ್ಗಳನ್ನ ಇಂಪ್ರೆಸ್ ಮಾಡೋಕೆ ಇವರು ಆಡೋ ಮಾತುಗಳು ಇಡೀ ದೇಶದ ಮುಂದೆ ಕನ್ನಡಿಗರ ಮಾನ ಹರಾಜ್ ಹಾಕ್ತಿದೆ. अभी उनके पास से जमा पूंजी के रूप में सिर्फ 500 बाकी है सर। आइए 1 मिनट सर, बहुत बहुत बड़ा घोटाला है सर, सरकार शामिल है इसी में। कल 1 मिनट सर, 1 मिनट आली खान का 1 मिनट सर, 1 मिनट कर्नाटक सरकार ने में सर, कर्नाटक 1 मिनट सर, श्री कल्याण बनर्जी 1 मिनट सर, 1 मिनट सर, 1 मिनट सर, 1 मिनट सर, 1 मिनट सर. ನೋಡಿದ್ರಲ್ಲ, ಸಂಸತ್ತಲ್ಲಿ ವಿಷಯ ಮಂಡಿಸೋಕೆ ಪದಗಳೇ ಸಿಗದೆ ಏಕಿ ಮಿನಿಟ್ ಅಂತ ಪರದಾಡಿದ ದೃಶ್ಯ ಏನ್ ಸಖತ್ತಾಗಿದೆ ಅಲ್ವಾ? ಅವರ ಹಿಂದಿ ಪಾಂಡಿತ್ಯದ ಲೆವೆಲ್ ಎಷ್ಟಿದೆ ಅಲ್ವಾ? ಹಲವಾ ತಿಂದಷ್ಟು ಸಲೀಸಾಗಿ ಹಿಂದಿ ಮಾತಾಡ್ತಾರೆ. ಇಂಥ ಸ್ಪೆಷಲ್ ಟ್ಯಾಲೆಂಟ್ ಮಾತು ಕೇಳೋಕೆ ಅಂತಾನೆ ದೇವ್ರು ಇನ್ನೂ ಈ 2 ಕಿವಿಗಳನ್ನ ಎಕ್ಸ್ಟ್ರಾ ಕೊಡಬೇಕಿತ್ತು ಅಂತ ಅನ್ಸುತ್ತೆ. ಇನ್ನೂ ಒಂದು ಹೈಲೈಟ್ ಇದೆ ಕೇಳಿ. ಮತ್ತೊಂದು ಭಾಷಣದಲ್ಲಿ ವಿರೋಧ ಪಕ್ಷದ ನಾಯಕರ ರಾಜೀನಾಮೆ ಬಗ್ಗೆ ಮಾತಾಡ್ತಾ ಪದಚ್ಯುತಿಕಿಯ ಅಂತ ಒಂಥರ ವಿಲಕ್ಷಣವಾಗಿ ಹಿಂದಿ ಕನ್ನಡ ಮಿಕ್ಸ್ ಮಾಡಿ ಎರಡೊಂದು ಭಾಷೆಯ ವ್ಯಾಕರಣವನ್ನು ನಿರ್ದಯವಾಗಿ ಕೊಲೆ ಮಾಡಿದ್ದಾರೆ. पदच्युति किया, हटाया, इज सैक्ड आउट. सत्य के कारण पद छोड़ना पड़ा. ये कांग्रेस है. राहुल गांधी पूरा देश में झूठ फैलाते हैं. ತಮ್ಮದೇ ಭಾಷಣಗಳಲ್ಲಿ ಹಿಂದಿ ವ್ಯಾಕರಣವನ್ನ ಹಿಂಸೆ ಮಾಡೋ ಇವರು ಕರ್ನಾಟಕದ ಹಳ್ಳಿ ಮಕ್ಕಳ ಮೇಲೆ ಕಡ್ಡಾಯವಾಗಿ ಹಿಂದಿ ಕಲಿಲೇಬೇಕು ಅಂತ ರೂಲ್ಸ್ ಮಾಡೋಕೆ ಹೊರಟಿರೋದು ಈ ಶತಮಾನದ ಅತಿ ದೊಡ್ಡ ಜೋಕ್. ये चुनावी भाषण मात्र नहीं है, ये देश को भला देने का एक भाषण है. 2047 में भारत को एक विकसित राष्ट्र बनाना, विकसित का रास्ते पे हम आगे जाना, एंड आने वाला पीढ़ी वो तो अमृत पीढ़ी है. ये अमृत पीढ़ी को भला देना. इसीलिए आज का भाषण को हम ऐसे देखना है, ये पूरा देश को. This is the answer for Siddaramaia's vote bank politics. The people of Karnataka voted us, and people of Karnataka really worked for us, and also we could achieve our goal. And हम पूरा देश को ये साथ जोड़ने का काम कर रहे हैं, विकास का बात कर रहे हैं, एंड बकरी का काटने का बात सब एक कांग्रेस का बात है. कांग्रेस का बात को खरगे अभी खुद का मुंह से बोल रहे हैं. ये तो पूरा गांधी परिवार का बात है. 2019 ದಕ್ಷಿಣ
ಮೊದಲು ಇವರೇ ಸ್ಪಷ್ಟವಾಗಿ ಹಿಂದಿ ಕಲ್ತಿದ್ದಿದ್ರೆ ಕನಿಷ್ಠ ಸಂಸತ್ತಿನಲ್ಲಾದರೂ ನಗೆ ಪಾಟೀಲಿಗರಾಗೋದು ತಪ್ಪಿತ್ತು ಅಲ್ವಾ? ವಿಶ್ಲೇಷಕರು ಇವರ ಈ ಸ್ಟೈಲ್ ಅನ್ನ ವಾಟ್ಸಪ್ ಯೂನಿವರ್ಸಿಟಿಯ ಜ್ಞಾನ ಅಂತ ಕರೆಯೋದು ಸುಮ್ಮನೆ ಅಲ್ಲ. ತಮಗೆ ಬಾರದ ಭಾಷೆಯನ್ನ ದಕ್ಷಿಣ ಭಾರತೀಯರ ಮೇಲೆ ಹೇರೋಕೆ ಬರೋದು ಅಪ್ಪಟ ಅಧಿಕಾರಶಾಹಿಯ ಅಹಂಕಾರ. ರಾಜ್ಯ ಸರ್ಕಾರದ ದಿಟ್ಟ ನಿರ್ಧಾರ, 525 ಅಂಕಗಳ ರಿಯಲ್ ಲೆಕ್ಕಾಚಾರ. ಈಗ ಸ್ವಲ್ಪ ಪಾಲಿಟಿಕ್ಸ್ ಬಿಟ್ಟು ಗ್ರೌಂಡ್ ರಿಯಾಲಿಟಿ ಅಂದ್ರೆ ಶೈಕ್ಷಣಿಕ ವಾಸ್ತವದ ಬಗ್ಗೆ ಮಾತಾಡೋಣ. ಕರ್ನಾಟಕ ಸರ್ಕಾರ SSLC ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳನ್ನು 625ರಿಂದ 525ಕ್ಕೆ ಇಳಿಸಿ ಹಿಂದಿಯಂತಹ 3ನೇ ಭಾಷೆಯನ್ನ ಅಂಕ ಗಳಿಕೆಯಿಂದ ಹೊರಗಟ್ಟಿರುವುದು ನಿಜಕ್ಕೂ ಅತ್ಯಂತ ಸೈಂಟಿಫಿಕ್ ಮತ್ತು ಸ್ಟೂಡೆಂಟ್ ಫ್ರೆಂಡ್ಲಿ ನಿರ್ಧಾರ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಪ್ರಕಾರ ಹಿಂದಿ, ಸಂಸ್ಕೃತ, ಉರ್ದು, ತುಳು, ಮರಾಠಿ ಮುಂತಾದ ಭಾಷೆಗಳನ್ನ ಕಲಿಯೋರಿಗೆ ಕೇವಲ ಗ್ರೇಡಿಂಗ್ ಅಂದ್ರೆ ABCD ನೀಡಲಾಗುತ್ತೆ. ಆದ್ರೆ ಅದು ಅಂತಿಮ ಟೋಟಲ್ ಅಂಕಗಳಿಗೆ ಆಡ್ ಆಗಲ್ಲ. ಇದರ ಹಿಂದಿರೋ ಅಸಲಿ ಸತ್ಯ ಏನು ಗೊತ್ತಾ? ಬರೀ ಹಿಂದಿ ಭಾಷೆಯಲ್ಲಿ ಫೇಲ್ ಆದ ಕಾರಣಕ್ಕೆ ನಮ್ಮ ಲಕ್ಷಾಂತರ ಹಳ್ಳಿ ಮಕ್ಕಳು ತಮ್ಮ ಎಜುಕೇಶನ್ ಬಿಟ್ಟು ಬೀದಿಗೆ ಬೀಳ್ತಿದ್ದಾರೆ. KSEAB ದತ್ತಾಂಶದ ಪ್ರಕಾರ 2024-2025ರಲ್ಲಿ 3ನೇ ಭಾಷೆಯಲ್ಲಿ ಫೇಲ್ ಆದವರು 1,64,000 ಜನ ಇದ್ದಾರೆ. ಅದರಲ್ಲಿ ಬರೀ ಹಿಂದಿಯಲ್ಲಿ ಫೇಲ್ ಆದವರೇ 1,48,000 ಮಕ್ಕಳು. ಅಂದ್ರೆ ಸುಮಾರು 90.2% ಕೇವಲ ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ. 2023-2024ರಲ್ಲಿ ಬರೋಬ್ಬರಿ 1,47,400 ವಿದ್ಯಾರ್ಥಿಗಳು ಹಿಂದಿಯಲ್ಲಿ ಫೇಲ್ ಆಗಿದ್ದಾರೆ. ಫ್ರೆಂಡ್ಸ್, ಒಮ್ಮೆ ಯೋಚನೆ ಮಾಡಿ. ಗಣಿತ, ವಿಜ್ಞಾನ, ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಎಕ್ಸಲೆಂಟ್ ಆಗಿರೋ ಹಳ್ಳಿ ಹುಡುಗನೊಬ್ಬ ಟ್ಯಾಲೆಂಟೆಡ್ ಹುಡುಗ ಆಗಿದ್ರು ಕೇವಲ ಹಿಂದಿ ವ್ಯಾಕರಣ ಬರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಫೇಲ್ ಆಗಿ ಶಿಕ್ಷಣದಿಂದಲೇ ಹೊರಗುಳಿಬೇಕಾ? ಹಳ್ಳಿ ಶಾಲೆಗಳಲ್ಲಿ ಹಿಂದಿ ಟೀಚರ್ಸ್ ಇಲ್ಲ, ಮೂಲ ಸೌಕರ್ಯ ಇಲ್ಲ, ಆದರೂ ತ್ರಿಭಾಷಾ ಸೂತ್ರ ಅಂದ್ರೆ 3 ಲ್ಯಾಂಗ್ವೇಜ್ ಫಾರ್ಮುಲಾ ಕಾಟಾಚಾರಕ್ಕೆ ಹಿಂದಿ ಬೋಧಿಸ್ತಿದ್ದಾರೆ. ಇದು ಮಕ್ಕಳ ಮೇಲೆ ಆಗ್ತಿರೋ ಅನ್ನೆಸೆಸರಿ ಬರ್ಡನ್. ಶೋಭಕನಂತ ಲೀಡರ್ಗಳಿಗೆ ಈ ಲಕ್ಷಾಂತರ ಕನ್ನಡಿಗ ಮಕ್ಕಳ ಲೈಫ್ಗಿಂತ ಉತ್ತರ ಭಾರತದ ನಾಯಕರನ್ನ ಇಂಪ್ರೆಸ್ ಮಾಡೋ ಹಿಂದಿ ಪ್ರೇಮವೇ ಮುಖ್ಯವಾಗುತ್ತದೆ. ತಮಿಳುನಾಡು, ಮಹಾರಾಷ್ಟ್ರ, ಪಂಜಾಬ್ ತರಹದ ರಾಜ್ಯಗಳು ಹಿಂದಿ ಹೇರಿಕೆಯನ್ನ ವಿರೋಧಿಸಿ ದ್ವಿಭಾಷಾ ನೀತಿಯತ್ತ ಅಂದ್ರೆ ತಾಯ್ನುಡಿ ಮತ್ತು ಇಂಗ್ಲಿಷ್ ಆಗ್ಲೇ ಶಿಫ್ಟ್ ಆಗಿವೆ. ನಮ್ಮಲ್ಲೂ ನಮ್ಮ ನಾಡು ನಮ್ಮ ಆಳ್ವಿಕೆ NNNA ಅನ್ನೋ ಅಭಿಯಾನ 51,000ಕ್ಕೂ ಹೆಚ್ಚು ಸಹಿ ಸಂಗ್ರಹಿಸಿ ಕೇವಲ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳನ್ನ ಮಾತ್ರ ಒಳಗೊಂಡ ದ್ವಿಭಾಷಾ ನೀತಿ ಅಂದ್ರೆ 2 ಲ್ಯಾಂಗ್ವೇಜ್ ಪಾಲಿಸಿ ಜಾರಿಗೆ ತನ್ನಿ ಅಂತ ಒತ್ತಾಯಿಸ್ತಿದೆ. ಇಂಥ ಟೈಮಲ್ಲಿ ಸರ್ಕಾರದ ಒಳ್ಳೆ ನಿರ್ಧಾರವನ್ನ ರಾಷ್ಟ್ರೀಯತೆಯ ಭ್ರಮೆಯಲ್ಲಿ ವಿರೋಧಿಸೋದು ನಮ್ಮ ನಾಡಿನ ಮಕ್ಕಳಿಗೆ ಬಗೆಯೋ ದ್ರೋಹ ಅಲ್ವಾ? ವಾಟ್ಸಪ್ ಯೂನಿವರ್ಸಿಟಿ ಪಾಠ ವರ್ಸಸ್ ಸಂವಿಧಾನದ ಅಸಲಿ ವಾಸ್ತವ. ಇನ್ನು ಈ ಹಿಂದಿ ಹೇರಿಕೆದಾರರ ಬಲಪಂಥೀಯರ ಆಲ್ ಟೈಮ್ ಫೇವರಿಟ್ ಡೈಲಾಗ್ ಒಂದಿದೆ. ಹಿಂದಿ ನಮ್ಮ ರಾಷ್ಟ್ರ ಭಾಷೆ, ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಹೀಗೆ ಆಗೋದು. ಕೇಂದ್ರ ಸಚಿವರಾಗಿರೋ ಇವರು ಸಂವಿಧಾನದ ಭಾಷಾ ನೀತಿಯನ್ನು ಒಮ್ಮೆ ಅದು ಓದಿತಾರಾ ಅನ್ನೋ ಡೌಟ್ ಶುರುವಾಗಿದೆ. ಭಾರತದ ಸಂವಿಧಾನದ ಪ್ರಕಾರ ನಮ್ಮ ದೇಶಕ್ಕೆ ಯಾವುದೇ ಕಡ್ಡಾಯ ರಾಷ್ಟ್ರ ಭಾಷೆ ಇಲ್ಲವೇ ಇಲ್ಲ. ಸಂವಿಧಾನದ 343ನೇ ವಿಧಿ ಆರ್ಟಿಕಲ್ 343 ಏನ್ ಹೇಳುತ್ತೆ ಅಂದ್ರೆ ದೇವನಾಗರಿ ಲಿಪಿಯಲ್ಲಿರೋ ಹಿಂದಿ ಕೇವಲ ಒಕ್ಕೂಟ ಸರ್ಕಾರದ ಆಡಳಿತ ಭಾಷೆ, ಅಫಿಷಿಯಲ್ ಲ್ಯಾಂಗ್ವೇಜ್ ಮಾತ್ರವೇ ಹೊರತು ಇಡೀ ದೇಶದ ಏಕೈಕ ರಾಷ್ಟ್ರ ಭಾಷೆ ಅಲ್ಲ. ವಿಧಿ 343(2) ಮತ್ತು 3(3) ಪ್ರಕಾರ ಆಡಳಿತಾತ್ಮಕ ಉದ್ದೇಶಗಳಿಗೆ ಇಂಗ್ಲಿಷ್ ಭಾಷೆಯ ಬಳಕೆಯನ್ನ ಮುಂದುವರಿಸಲು ಅವಕಾಶ ನೀಡಲಾಗಿದೆ. ವಿಧಿ 344 ಮತ್ತು 345 ಪ್ರಕಾರ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಪ್ರಾದೇಶಿಕ ಭಾಷೆಯನ್ನ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವ ಸಂಪೂರ್ಣ ಸಾಂವಿಧಾನಿಕ ಹಕ್ಕಿದೆ. ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಕನ್ನಡ ಸೇರಿದಂತೆ 22 ಭಾಷೆಗಳಿಗೆ ಸಮಾನ ಸ್ಥಾನಮಾನ ಇದೆ. ಅಷ್ಟೇ ಯಾಕೆ ಭಾರತ ಸರ್ಕಾರದ ಅಧಿಕೃತ ಭಾಷಾ ನೀತಿಯ ದಾಖಲೆಗಳೇ ಹಿಂದಿಯನ್ನ ಬಲವಂತವಾಗಿ ಹೇರುವಂತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ತ್ರಿಪುರದಲ್ಲಿ ಕೊಪ್ಪೋರೋಕ್ ಮತ್ತು ಮಿಜೋರಾಂನಲ್ಲಿ ಮಿಜೋ ಭಾಷೆಗಳನ್ನೇ ಅಧಿಕೃತ ಭಾಷೆ ಮಾಡಿಕೊಂಡಿದ್ದಾರೆ. ಹೀಗಿರುವಾಗ ಸಂವಿಧಾನದಲ್ಲೇ ಇಲ್ಲದ ರಾಷ್ಟ್ರ ಭಾಷೆ ಪಟ್ಟವನ್ನ ಹಿಂದಿಗೆ ಕಟ್ಟಿ ಕನ್ನಡಿಗರ ಮೇಲೆ ಹೇರೋಕೆ ಬರೋದು ಅಪ್ಪಟ ಸಂವಿಧಾನ ವಿರೋಧಿ ತಾನೆ. ಇದು ಬರೀ ಭಾಷೆಯ ವಿಚಾರ ಅಲ್ಲ, ದಕ್ಷಿಣ ಭಾರತದ ಅಸ್ಮಿತೆಗಳನ್ನ ಅಳಿಸಿ ಹಾಕುವ ಸಾಂಸ್ಕೃತಿಕ ಸಾಮ್ರಾಜ್ಯಶಾಹಿಯ ಹುನ್ನ. ಬ್ರಾಹ್ಮಣ್ಯ, ಸಾಂಸ್ಕೃತಿಕ ಯಜಮಾನಿಕೆ ಮತ್ತು ಹಿಂದಿ ಹೇರಿಕೆಯ ಪಾಲಿಟಿಕ್ಸ್. ಗೆಳೆಯರೆ, ಈ ಹಿಂದಿ ಹೇರಿಕೆಯನ್ನ ಬರೀ ಸ್ಕೂಲ್ ಸಿಲೆಬಸ್ ಅಂತ ಲೈಟ್ ಆಗಿ ತಗೋಬೇಡಿ. ಇದರ ಬೇರುಗಳು ನಮ್ಮ ಭಾರತದ ಆಳವಾದ ಜಾತಿ ವ್ಯವಸ್ಥೆ, ಬ್ರಾಹ್ಮಣ್ಯದ ಅಧಿಪತ್ಯ ಮತ್ತು ಶ್ರೇಣೀಕೃತ ಸಮಾಜದ ರಚನೆಯಲ್ಲಿ ಭದ್ರವಾಗಿ ಬೇರೂರಿದೆ.
ಭಾಷೆ ಅನ್ನೋದು ಯಾವತ್ತಿಗೂ ಬರೀ ಕಮ್ಯುನಿಕೇಶನ್ ಟೂಲ್ ಆಗಿಲ್ಲ, ಅದು ಅಧಿಕಾರದ ಯಜಮಾನಿಕೆಯ ಜಾನವನ್ನ ಕಂಟ್ರೋಲ್ ಮಾಡೋ ಅಸ್ತ್ರವಾಗಿದೆ. ಪ್ರಾಚೀನ ಕಾಲದಲ್ಲಿ ಬ್ರಾಹ್ಮಣ್ಯಶಾಹಿ ಸಂಸ್ಕೃತವನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡು ಶೂದ್ರರಿಗೆ, ದಲಿತರಿಗೆ ಅಕ್ಷರ ಜ್ಞಾನವನ್ನೇ ನಿರಾಕರಿಸಿತ್ತು. ಬಹುಜನರ ದೇಶೀಯ ಭಾಷೆಗಳಾದ ಪ್ರಾಕೃತ, ಪಾಳಿಯನ್ನ ಅತ್ಯಂತ ಕೀಳಾಗಿ ಕಾಣಲಾಗ್ತಿತ್ತು. ಯಾಕಂದ್ರೆ ಅವು ಬ್ರಾಹ್ಮಣ ವಿರೋಧಿ ಚಿಂತನೆಗಳನ್ನ ವ್ಯಕ್ತಪಡಿಸ್ತಿದ್ವು. ಬ್ರಿಟಿಷರು ಬಂದಾಗ ಇಂಗ್ಲಿಷ್ ಶಿಕ್ಷಣ ಮುಕ್ತವಾದ ತಕ್ಷಣ ಈ ಮೇಲ್ವರ್ಗದವರು ತಮ್ಮ ಯಜಮಾನಿಕೆ ಉಳಿಸ್ಕೊಳ್ಳೋಕೆ ತಕ್ಷಣವೇ ಇಂಗ್ಲಿಷ್ ಕಡೆ ಜಿಗಿದ್ರು. ಬ್ರಾಹ್ಮಣ್ಯ ಮತ್ತು ಇಂಗ್ಲಿಷ್ ಬಾರ್ ಹಿಂದಿ ಹೇರಿಕೆಯ ನಡುವಿನ ಈ ಸೀಕ್ರೆಟ್ ಕಾಂಟ್ರಾಕ್ಟ್ ಅನ್ನ ಸ್ಕಾಲರ್ಸ್ ಬೇಕಾದಷ್ಟು ಬಾರಿ ಬೀಚಿಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದ ಮೇಲೆ ಏನಾಯ್ತು? ಭಾರತವನ್ನ ಕೃತಕವಾಗಿ ಒಂದೇ ಧರ್ಮದ, ಒಂದೇ ಭಾಷೆಯ ಅಡಿಯಲ್ಲಿ ತರೋಕೆ ಹಿಂದಿ, ಹಿಂದೂ, ಹಿಂದೂಸ್ತಾನ್ ಅನ್ನೋ ಡೇಂಜರಸ್ ಕಾನ್ಸೆಪ್ಟ್ ಉಂಟಾಗಿ ಭಾರತದ ವೈವಿಧ್ಯತೆಯನ್ನು ಅಳಿಸಿ ಹಿಂದಿಯನ್ನ, ನ್ಯಾಷನಲಿಸಂನ ಸಿಂಬಲ್ ಮಾಡೋದು ಇವರ ಪ್ಲಾನ್. ದಕ್ಷಿಣ ಭಾರತದಲ್ಲಿ ಹಿಂದಿ ಇರೋದು, ಉತ್ತರ ಭಾರತದಲ್ಲಿ ಮೇಲ್ವರ್ಗದವರ ಪ್ರಾಬಲ್ಯವನ್ನ ಆಡಳಿತ, ಉದ್ಯೋಗ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪರ್ಮನೆಂಟ್ ಮಾಡೋ ಹುನ್ನಾರ ಅಷ್ಟೇ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಮಿಳುನಾಡಿನಲ್ಲಿ ನಡೆದ 1937-1940 ಹಿಂದಿ ವಿರೋಧಿ ಹೋರಾಟ. ಪೆರಿಯಾರ್ ಅವರು ಹಿಂದಿ ಹೇರಿಕೆಯನ್ನ ಬರೀ ಭಾಷಿಕ ಆಕ್ರಮಣ ಅಂತ ನೋಡ್ಲಿಲ್ಲ, ಅದನ್ನ ಅಪ್ಪಟ ಬ್ರಾಹ್ಮಣಶಾಹಿಯ ಸಾಂಸ್ಕೃತಿಕ ಆಕ್ರಮಣ ಅಂತಲೇ ವಿರೋಧಿಸಿದ್ರು. ಆಗೆಲ್ಲ ರಾಜಾಜಿ ಅವರು ಇಂಗ್ಲಿಷ್ ಫಿಸಿಕ್ಸ್ ಬುಕ್ ಅನ್ನ ತಮಿಳಿಗೆ ಅನುವಾದ ಮಾಡುವಾಗ ಫುಲ್ ಸಂಸ್ಕೃತ ಪದಗಳನ್ನೇ ತುಂಬಿದ್ರು. ಇದು ಅವರ ಸಂಸ್ಕೃತ ಪ್ರೇಮವನ್ನ ತೋರಿಸ್ತಿತ್ತು. ಬಹುಜನರನ್ನ ಅಧಿಕಾರದಿಂದ ದೂರ ಇರೋಕೆ ಭಾಷೆಯ ಮೂಲಕ ಸೃಷ್ಟಿಸಿದ ಹೊಸ ಅಸ್ಪೃಶ್ಯತೆ ಇದು. ಇವತ್ತು ನಮ್ಮ ಶೋಭಕ್ಕ ಬೆಂಬಲಿಸ್ತಿರೋದು ಇದೇ ಸಾಂಸ್ಕೃತಿಕ ಫ್ಯಾಸಿಸಂ ಮತ್ತು ಶ್ರೇಣೀಕೃತ ಯಜಮಾನಿಕೆಯಿಂದ ಹೊರತು ಭಾರತದ ನೈಜ ಏಕತೆಯನ್ನಲ್ಲ. ಕನ್ನಡ ಬರೀ ಭಾಷೆಯಲ್ಲ, ನಮ್ಮ ಅನ್ನದ ಭಾಷೆ. ಕರ್ನಾಟಕದ ಮಟ್ಟಿಗೆ ಕನ್ನಡ ಬರೀ ಅಕ್ಷರಗಳ ಗುಂಪಲ್ಲ, ಅದು ನಮ್ಮ ಅನ್ನದ ಭಾಷೆ, ನಮ್ಮ ಉಸಿರು. 44 ಮಿಲಿಯನ್ ಜನರ ಮಾತೃ ಭಾಷೆಯಾಗಿರೋ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ, ಸ್ವತಂತ್ರ ಲಿಪಿ ಇದೆ, ಶಾಸ್ತ್ರೀಯ ಸ್ಥಾನಮಾನ ಇದೆ. ಇವತ್ತು ಜಾಗತಿಕ ಸ್ಪರ್ಧೆ ಎದುರಿಸೋಕೆ, ವಿಜ್ಞಾನ ಕಲಿಯೋಕೆ ನಮಗೆ ಇಂಗ್ಲಿಷ್ ಬೇಕು. ಅದಕ್ಕೆ ದ್ವಿಭಾಷಾ ನೀತಿ ಕನ್ನಡ ಅಂಡ್ ಇಂಗ್ಲಿಷ್ ಬೆಂಬಲಿಸ್ತಿದ್ದಾರೆ. ಕನ್ನಡ ನಮ್ಮ ಲೋಕಲ್ ಲೈಫ್ಗೆ ಅನ್ನ ಕೊಟ್ರೆ, ಇಂಗ್ಲಿಷ್ ಗ್ಲೋಬಲ್ ಲೆವೆಲ್ನಲ್ಲಿ ಅವಕಾಶ ಕೊಡುತ್ತೆ. ಈ ಬ್ಯಾಲೆನ್ಸ್ ಮಧ್ಯೆ ನಮಗೆ ಹಿಂದಿಯ ಅಗತ್ಯ ಏನಿದೆ ಹೇಳಿ? ಹಿಂದಿ ಕಲಿಯೋದ್ರಿಂದ ಕನ್ನಡಿಗರಿಗೆ ಆಗೋ ಆರ್ಥಿಕ ಲಾಭ ಏನು? ನಾವೇನು UP, ಬಿಹಾರಕ್ಕೆ ಹೋಗಿ ಕೆಲಸ ಹುಡುಕ್ತಿವಲ್ಲ, ಬದಲಾಗಿ ಅಲ್ಲಿನ ಹಿಂದಿ ಭಾಷಿಕರೇ ಹೊಟ್ಟೆ ಪಾಡ್ಗಾಗಿ ಉದ್ಯೋಗ ಅರಸಿ ನಮ್ಮ ಬೆಂಗಳೂರು, ಕರ್ನಾಟಕಕ್ಕೆ ಬರ್ತಿದ್ದಾರೆ ಅನ್ನೋದು ನಿತ್ಯ ಸತ್ಯ. ನಮ್ಮ ಜನರಿಗೆ ಅನ್ನ ಕೊಡೋ ಭಾಷೆ ಬಿಟ್ಟು ನಮ್ಮಲ್ಲಿಗೆ ಅನ್ನ ಹುಡುಕಿ ಬರೋರ ಭಾಷೆಯನ್ನು ನಮ್ಮ ಮುಗ್ಧ ಮಕ್ಕಳ ತಲೆ ಬೇರೆ ಕಡ್ಡಾಯವಾಗಿ ಹೇರೋದು ಯಾವ ಸೀಮೆ ನ್ಯಾಯ? ಅಲ್ಲದೆ ಕರ್ನಾಟಕದಲ್ಲಿ ಬರೀ ಕನ್ನಡ ಮಾತ್ರ ಇಲ್ಲ, ತುಳು, ಕೊಡವ, ಬ್ಯಾರಿ, ಕೊಂಕಣಿ, ಅರೆ ಭಾಷೆ ತರಹದ ಎಷ್ಟೋ ಭಾಷೆಗಳು, ಉಪಭಾಷೆಗಳು ಸಹಬಾಳ್ವೆಯಿಂದ ಇವೆ. ಕರಾವಳಿ, ಮಲೆನಾಡಿನ ಗ್ರಾಮೀಣ ಮಕ್ಕಳಿಗೆ ತಮ್ಮ ಮಾತೃಭಾಷೆಯ ಜೊತೆಗೆ ಕನ್ನಡ ಕಲಿಯುವುದೇ ದೊಡ್ಡ ಚಾಲೆಂಜ್ ಆಗಿರುವಾಗ, ಸಂಪೂರ್ಣ ಬೇರೆಯದೇ ಆದ ಇಂಡೋ ಆರ್ಯನ್ ಮೂಲದ ಹಿಂದಿಯನ್ನ ಕಡ್ಡಾಯ ಮಾಡೋದು ಅವರ ಮೂಲಭೂತ ಹಕ್ಕನ್ನೇ ಕಸಿದುಕೊಂಡು. ಶೋಭಕರಿಗೆ ಈ ಸ್ಥಳೀಯ ಸಂಕೀರ್ಣತೆ ಅರ್ಥ ಆಗಿದ್ರೆ ದೆಹಲಿ ನಾಯಕರನ್ನ ಇಂಪ್ರೆಸ್ ಮಾಡೋಕೆ ಹೋಗಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗ್ತಿದೆ. ಹುಸಿ ರಾಷ್ಟ್ರೀಯತೆ, ದ್ವೇಷ ಭಾಷಣ ಮತ್ತು ಪೊಲಿಟಿಕಲ್ ಗಿಮಿಕ್. ಶೋಭಾ ಕರಂದ್ಲಾಜೆ ಅವರು ರಾಜ್ಯ ಸರ್ಕಾರದ ವಿರುದ್ಧ ಇಷ್ಟೊಂದು ದ್ವೇಷ ಕಾರೋದ್ರ ಹಿಂದೆ ಬರೀ ಭಾಷಾ ಪ್ರೇಮ ಇಲ್ಲ, ಒಂದು ಪಕ್ಕಾ ಲೆಕ್ಕಾಚಾರದ ರಾಜಕೀಯ ಅಜೆಂಡಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬೆಳಿಗ್ಗೆ ಎದ್ರೆ ಪ್ರಚೋದನಕಾರಿ ಭಾಷಣ, ಸಂಜೆ ಆದರೆ FIR ಅನ್ನೋದು ಇವರ ಡೈಲಿ ರುಟೀನ್ ಆಗಿಬಿಟ್ಟಿದೆ. ನೆನಪಿದೆಯಾ, ರಾಮೇಶ್ವರಂ ಕೆಫೆ ಸ್ಫೋಟದ ಟೈಮಲ್ಲಿ ಯಾವುದೇ ಪ್ರೂಫ್ ಇಲ್ಲದೆ ತಮಿಳುನಾಡಿನ ಜನರ ಮೇಲೆ ಬಾಂಬ್ ಇಟ್ಟ ಆರೋಪ ಹೊರಿಸಿ 2 ರಾಜ್ಯಗಳ ಮಧ್ಯೆ ದ್ವೇಷದ ಬೆಂಕಿ ಹಚ್ಚೋಕೆ ಟ್ರೈ ಮಾಡಿದ್ರು. ಆಮೇಲೆ ತಮಿಳುನಾಡು CM MK ಸ್ಟಾಲಿನ್ ಅವರು ಕಂಪ್ಲೇಂಟ್ ಕೊಟ್ಟಾಗ ಎಲೆಕ್ಷನ್ ಕಮಿಷನ್ ಚಾಟಿ ಎಪ್ಪಿಡ್ತು. ಪೊಲೀಸರು ಇವರ ಮೇಲೆ ಹೇಟ್ ಸ್ಪೀಚ್ FIR ಕೂಡ ಹಾಕಿದ್ರು. ಅದೇ ತರಹ ರಾಜ್ಯ ಸರ್ಕಾರ ತರಲು ಉದ್ದೇಶಿಸಿರುವ ದ್ವೇಷ ಭಾಷಣ ತಡೆ ಮಸೂದೆಯನ್ನ, ಅಂದ್ರೆ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ಸ್ ಪ್ರಿವೆನ್ಷನ್ ಬಿಲ್ 2025 ವಿರೋಧಿಸಿ ಅದನ್ನ ತಡೆಯೋಕೆ ರಾಜ್ಯಪಾಲರಿಗೆ ಮೊರೆ ಹೋದರು. ತಮ್ಮ ದ್ವೇಷ ಭಾಷಣಗಳಿಗೆ ಕಾನೂನಿನ ಕುಣಿಕೆ ಬೀಳುತ್ತೆ ಅನ್ನೋ ಭಯನೇ ಇದಕ್ಕೆ ಅಸಲಿ ಕಾರಣ. ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನ, ನಿರುದ್ಯೋಗ, ಬೆಲೆ ಏರಿಕೆ, ನಮ್ಮ ರಾಜ್ಯಕ್ಕೆ ಆಗ್ತಿರೋ GST ಅನ್ಯಾಯಗಳನ್ನ ಮುಚ್ಚಿ ಹಾಕೋಕೆ ಭಾಷೆ, ಧರ್ಮ ಕೇಳಿಸೋದು ಇವರ ಹಳೇ ಪ್ರೀತಿ. सोच रही है एंड किया भी है, वो हम नहीं कर सकते. हमारे लिए देश एक है.
एक है तो सेफ है। ಉಣ್ಮೆ ತಾನೆ ಏಕ್ ಹೈತು ಸೇಫ್ ಹರಿ ಅಂತ ಹಿಂದಿ ಡೈಲಾಗ್ ಹೊಡೆದ್ರಲ್ಲ, ಕರ್ನಾಟಕದ 1.48 ಲಕ್ಷ ವಿದ್ಯಾರ್ಥಿಗಳು ಹಿಂದಿ ಫೇಲ್ ಆಗಿ ಬೀದಿಗೆ ಬಿದ್ದಾಗ ಎಲ್ಲಿದ್ರು? ಆ ಮಕ್ಕಳಿಗೆ ಇವರು ಯಾವ ಭದ್ರತೆ, ಯಾವ ಸೇಫ್ ಒದಗಿಸಿದ್ರು? ಇವರ ದೃಷ್ಟಿಯಲ್ಲಿ ಸೇಫ್ ಅಂದ್ರೆ ಬರೀ ಹಿಂದಿ ಭಾಷಿಗರ, ಹಿಂದಿ ಹೇರಿಕೆದಾರರ ಸೇಫ್ಟಿ ಅಷ್ಟೇನಾ? ಭಾಷಾ ಏರಿಕೆ ಅನ್ನೋದು ನಮ್ಮ ಒಕ್ಕೂಟ ವ್ಯವಸ್ಥೆಗೆ ಅಂದ್ರೆ ಫೆಡರಲ್ ಸ್ಟ್ರಕ್ಚರ್ಗೆ ದೊಡ್ಡ ಆಪತ್ತು. ಬರೀ ಕರ್ನಾಟಕ ಮಾತ್ರ ಅಲ್ಲ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಪಶ್ಚಿಮ ಬಂಗಾಳದಂತಹ ರಾಜ್ಯಗಳು ನಿರಂತರವಾಗಿ ದೆಹಲಿಯ ಈ ಭಾಷಿಕ ಅಹಂಕಾರವನ್ನ, ಹಿಂದಿ ಸಾಮ್ರಾಜ್ಯಶಾಹಿಯನ್ನ ಧಿಕ್ಕರಿಸ್ತಾನೆ ಬಂದಿದೆ. ಇತ್ತೀಚೆಗೆ ಕೇರಳ ಸರ್ಕಾರವು ಗಡಿ ಭಾಗಗಳಲ್ಲಿ ಮಲಯಾಳಂ ಭಾಷೆಯನ್ನ ಕಡ್ಡಾಯಗೊಳಿಸುತ್ತಿರೋದು ಕೂಡ ಕೇಂದ್ರದ ಹಿಂದಿ ಏರಿಕೆಯ ವಿರುದ್ಧದ ಪರೋಕ್ಷ ಪ್ರತಿರೋಧದ ಭಾಗನೇ. ದೆಹಲಿಯ ಆದೇಶಗಳಿಗೆ ತಲೆಬಾಗುವುದಿಲ್ಲ ಅಂತ ಕರ್ನಾಟಕ ಸರ್ಕಾರ SSLC ಮೌಲ್ಯಮಾಪನದ ತಿದ್ದುಪಡಿ ಮೂಲಕ ನೇರ ರಾಜಕೀಯ ಸಂದೇಶ ಅಂದ್ರೆ ಎ ಡೈರೆಕ್ಟ್ ಚಾಲೆಂಜ್ ಟು ಡೆಲ್ಲಿ ರವಾನಿಸಿದೆ. ಕೊನೆಯದಾಗಿ ಶೋಭಕ್ಕನಿಗೆ ಒಂದು ಕಟು ಕಿವಿ ಮಾತು ಸ್ನೇಹಿತರೆ. ನಿಮಗೆ ಹಿಂದಿ ಭಾಷೆಯ ಮೇಲೆ, ಉತ್ತರ ಭಾರತದ ಕಲ್ಚರ್ ಮೇಲೆ ಎಲ್ಲಿಲ್ಲದ ಲವ್ ಇದ್ರೆ ತಾವು ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ಬಿಡಿ. ಅದು ನಿಮ್ಮ ಪರ್ಸನಲ್ ಚಾಯ್ಸ್. ಆದ್ರೆ ಆ ಅಂಧಾಭಿಮಾನವನ್ನ 7 ಕೋಟಿ ಕನ್ನಡಿಗರ ಮೇಲೆ, ಭವಿಷ್ಯದ ಕನಸು ಕಟ್ಕೊಂಡಿರೋ ನಮ್ಮ ಮುಗ್ಧ ಶಾಲಾ ಮಕ್ಕಳ ತಲೆ ಮೇಲೆ ಹೇರೋಕೆ ಬಂದ್ರೆ ಕನ್ನಡಿಗರು ಸುಮ್ಮನಿರಲ್ಲ. ಹಿಂದಿ ಈ ದೇಶದ ಏಕೈಕ ನಿರ್ಣಾಯಕ ಭಾಷೆ ಅಲ್ಲ. ಆ ಹಿಂದಿ, ಹಿಂದೂ, ಹಿಂದೂಸ್ತಾನ್ ಕಲ್ಪನೆ ನಮ್ಮ ಬಹುತ್ವದ ಭಾರತದಲ್ಲಿ ವರ್ಕೌಟ್ ಆಗಲ್ಲ. ರಾಜ್ಯ ಸರ್ಕಾರ SSLC ಅಂಕಗಳನ್ನ 625ರಿಂದ 525ಕ್ಕೆ ಇಳಿಸಿ 3ನೇ ಭಾಷೆ ಹಿಂದಿಯನ್ನ ಬರೀ ಗ್ರೇಡಿಂಗಿಗೆ ಸೀಮಿತ ಮಾಡಿರೋದು ಒಂದು ಚಾರಿತ್ರಿಕ ವಿದ್ಯಾರ್ಥಿ ಪರ ನಿರ್ಧಾರ. ಇದನ್ನ ವಿರೋಧಿಸೋದು ಕನ್ನಡಿಗರ ವಿರೋಧಿ ನಿಲುವೇ ಸರಿ. ಶೋಭಕ್ಕನವರು ಮೊದಲು ಸಂಸತ್ನಲ್ಲಿ ಕರೆಕ್ಟ್ ಆಗಿ ವ್ಯಾಕರಣಬದ್ಧವಾಗಿ ಹಿಂದಿ ಮಾತಾಡೋದನ್ನ ಕಲೀಲಿ. ಪದಚ್ಯುತಿಕಿಯ ಅಂತ ಹಿಂದಿ, ಕನ್ನಡ ಎರಡನ್ನು ಕೊಲೆ ಮಾಡೋದನ್ನ ನಿಲ್ಲಿಸಲಿ. ದೆಹಲಿ ಬಾಸ್ಗಳನ್ನ ಇಂಪ್ರೆಸ್ ಮಾಡೋಕೆ ಕನ್ನಡಿಗರ ಸ್ವಾಭಿಮಾನವನ್ನ ಅಡಮಾನ ಇಡೋ ನಿಮ್ಮ ಹುಸಿ ರಾಷ್ಟ್ರೀಯತೆಯ ನಾಟಕ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಭಾಷಾ ಪ್ರೇಮ ಇರಲಿ, ಆದರೆ ಹೇರಿಕೆಯ ಹುಚ್ಚು ಬೇಡ. ಇದಿಷ್ಟು ಇವತ್ತಿನ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಎಲ್ರಿಗೂ ಈ ಅಸಲಿ ಸತ್ಯ ಗೊತ್ತಾಗಲಿ. ಕನ್ನಡ ಉಳಿಸಿ, ಕನ್ನಡಿಗರನ್ನ ಬೆಳೆಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಜೈ ಕರ್ನಾಟಕ, ಜೈ ಕನ್ನಡ.